ಎಸ್, ಇನ್ನು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು 2024ರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ನಕಲಿ ಮತದಾನ ನಡೆದಿದೆ ಅಂತ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕ ರಾಹುಲ್ ಗಾಂಧಿ ಈ ರೀತಿ ಆರೋಪವನ್ನು ಮಾಡಿರುವಂಥದ್ದು. ಭಾರತದ ಚುನಾವಣಾ ಆಯೋಗ ಆಡಳಿತಾರೂಢ ಬಿಜೆಪಿಯೊಂದಿಗೆ ಶಾಮೀಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದು, ಕರ್ನಾಟಕದ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದ ನಕಲಿ ಮತದಾರರ ಪಟ್ಟಿಯನ್ನ ಸಾಕ್ಷ್ಯ ಸಮೇತ ಬಿಡುಗಡೆ ಮಾಡಿ ಇದು ದೇಶದಲ್ಲಿ ಚುನಾವಣಾ ಪ್ರಕ್ರಿಯೆಗಳ ವಿಶ್ವಾಸಾರ್ಹತೆ ಬಗ್ಗೆ ವ್ಯಾಪಕ ಕಳವಳವನ್ನ ಹುಟ್ಟುಹಾಕಿದೆ ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕ ರಾಹುಲ್ ಗಾಂಧಿ, ಸಂವಿಧಾನದ ಅಡಿಪಾಯವೇ ಮತ, ಇಂತಹ ಪರಿಸ್ಥಿತಿಯಲ್ಲಿ ಸರಿಯಾದ ಜನರಿಗೆ ಮತ ಚಲಾಯಿಸಲು ಅವಕಾಶ ನೀಡಲಾಗುತ್ತಿದೆಯೇ ಎಂದು ಯೋಚಿಸಬೇಕು. ಮತದಾರರ ಪಟ್ಟಿಗೆ ನಕಲಿ ಮತದಾರರನ್ನ ಸೇರಿಸಲಾಗಿದೆಯೇ ಎಂಬುದಕ್ಕೆ ಚುನಾವಣಾ ಆಯೋಗ ಉತ್ತರಿಸಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ವಿಡಿಯೋ ಸಾಕ್ಷ್ಯ ಮುಖಾಂತರ ದಾಖಲೆಗಳನ್ನ ಪ್ರಸ್ತುತಪಡಿಸಿದ ರಾಹುಲ್ ಗಾಂಧಿ, ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕೂಡ ಮತದಾನ ನಡೆದಿದೆ ಎಂದು ಹೇಳಿದ್ರು. ನಾವು ಮಹಾರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಸೋತಿದ್ದೇವೆ. ಮಹಾರಾಷ್ಟ್ರದಲ್ಲಿ 40 ಲಕ್ಷ ಮತದಾರರು ನಿಗೂಢರಾಗಿದ್ದಾರೆ. 5 ತಿಂಗಳಲ್ಲಿ ಇಲ್ಲಿ ಅನೇಕ ಮತದಾರರನ್ನ ಸೇರಿಸಲಾಗಿದೆ. ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ಬಗ್ಗೆ ಉತ್ತರಿಸಬೇಕು. ಮತದಾರರ ಪಟ್ಟಿ ಸರಿಯೋ ತಪ್ಪೋ ಅಂತ ಅವ್ರು ಹೇಳಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಚುನಾವಣಾ ಆಯೋಗವು ಎಲೆಕ್ಟ್ರಾನಿಕ್ ಡೇಟಾವನ್ನ ಏಕೆ ಒದಗಿಸುವುದಿಲ್ಲ ಅಂತ ಪ್ರಶ್ನಿಸಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ನಾವು ಆಯೋಗವನ್ನ ಪದೇ ಪದೇ ಡೇಟಾವನ್ನ ಕೇಳಿದ್ವಿ, ಆದರೆ ಅವರು ಅದನ್ನ ನಮಗೆ ನೀಡುತ್ತಿಲ್ಲ. ಚುನಾವಣಾ ಆಯೋಗವು ನಮಗೆ ಉತ್ತರಿಸಲು ಸಹ ನಿರಾಕರಿಸಿತ್ತು ಅಂತ ರಾಹುಲ್ ಗಾಂಧಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ನಕಲಿ ಮತದಾನ ನಡೆಯುತ್ತಿದೆ ಅಂತ ಹೇಳಿದ ಅವರು, ಈ ಮತ ಕಳ್ಳತನವನ್ನ ಹಿಡಿಯಲು ನಮಗೆ ಬಹಳ ಸಮಯ ಹಿಡಿಯಿತು. ಈ ಮತದಾರರ ಪಟ್ಟಿಯಲ್ಲಿ ಅನೇಕ ಜನರ ತಂದೆ ಹೆಸರಿನ ಮುಂದೆ ಏನೇನೋ ಅರ್ಥವಿಲ್ಲದದ್ದು ಬರೆಯಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಅನೇಕ ಮನೆಗಳ ವಿಳಾಸ ಶೂನ್ಯವಾಗಿದೆ. ನಕಲಿ ಮತದಾರರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. 3 ಬಾರಿ ಮತ ಚಲಾಯಿಸಿದ 11,000 ಅನುಮಾನಾಸ್ಪದ ಜನರಿದ್ದಾರೆ. ಈ ಜನರು ಎಲ್ಲಿಂದ ಬರುತ್ತಿದ್ದಾರೆ? ಒಂದೇ ವಿಳಾಸದಲ್ಲಿ 45 ಮತದಾರರಿದ್ದಾರೆ ಅಂತ ರಾಹುಲ್ ಗಾಂಧಿ ಸ್ಪಷ್ಟಪಡಿಸಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ, ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸೋತಿದ್ದೇವೆ. 5 ತಿಂಗಳ ಅಂತರದಲ್ಲಿ ರಾಜ್ಯದಲ್ಲಿ ಲಕ್ಷಾಂತರ ಹೊಸ ಮತದಾರರು ಸೇರ್ಪಡೆಗೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ 40 ಲಕ್ಷ ನಕಲಿ ಮತದಾರರಿದ್ದಾರೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನ ಮಾಡಿದ್ರಲ್ಲದೆ, ಒಬ್ಬ ವ್ಯಕ್ತಿ ಬಹು ರಾಜ್ಯಗಳಲ್ಲಿ ಬಹು ಮತಗಳನ್ನ ಚಲಾಯಿಸುತ್ತಾನೆ ಅಂತ ಆರೋಪವನ್ನು ಕೂಡ ಮಾಡಿದ್ದಾರೆ. ಒಂದೇ ಮತದಾರ ಬಹು ರಾಜ್ಯಗಳಲ್ಲಿ ಮತ ಚಲಾಯಿಸುತ್ತಾನೆ, ಅಂತಹ ಮತದಾರರ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿದೆ ಅಂತ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಅಂತಹ 40,000ಕ್ಕೂ ಹೆಚ್ಚು ಮತದಾರರ ವಿಳಾಸಗಳು ನಕಲಿ ಅಂತ ಕಂಡು ಬಂದಿದೆ. ಅನೇಕ ಮತದಾರರು ಏಕಕಾಲದಲ್ಲಿ ಮನೆ ಸಂಖ್ಯೆ 0ಯಲ್ಲಿ ನೋಂದಾಯಿಸಲ್ಪಡ್ತಾರೆ. ಕರ್ನಾಟಕದಲ್ಲಿ ಒಂದು ಕೋಣೆ ಮನೆಯಲ್ಲಿ 80 ಮತದಾರರು ನೋಂದಾಯಿಸಿಕೊಂಡಿದ್ದಾರೆ. ಒಂದೇ ವಿಳಾಸದಲ್ಲಿ 10,452 ಮತದಾರರು ನೋಂದಾಯಿಸಿಕೊಂಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿ 4,000ಕ್ಕೂ ಹೆಚ್ಚು ಮತದಾರರ ಹೆಸರಲ್ಲಿ ಛಾಯಾಚಿತ್ರ ಮತ್ತು ಹೆಸರಿನ ಕೊರತೆ ಇದೆ ಅಂತ ರಾಹುಲ್ ಗಾಂಧಿ ಆರೋಪವನ್ನು ಮಾಡಿದ್ದಾರೆ. ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ 1 ಲಕ್ಷ ಮತಗಳನ್ನ ತಿರುಚಲಾಗಿದೆ ಅಂತ ರಾಹುಲ್ ಗಾಂಧಿ, ಹರಿಯಾಣದಲ್ಲಿ ನಮ್ಮ ಪಕ್ಷ ಕೇವಲ 22,000 ಮತಗಳಿಂದ ಸೋತಿದೆ. ಇಡೀ ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮತಗಳ ನಡುವಿನ ವ್ಯತ್ಯಾಸ ಇದು. ಆದರೆ 1 ಲೋಕಸಭಾ ಕ್ಷೇತ್ರದಲ್ಲಿ ನಾವು ಪಟ್ಟು ಹೆಚ್ಚು ಮತಗಳನ್ನ ಕದಿಯಲಾಗಿದೆ ಅಂತ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಪ್ರಸ್ತುತ ಸಿಸಿಟಿವಿ ದೃಶ್ಯಗಳು ಮತ್ತು ವಿಡಿಯೋಗಳನ್ನು ಅಪರಾಧದಲ್ಲಿ ಸಾಕ್ಷಿ ಅಂತ ಪರಿಗಣಿಸಲಾಗುತ್ತದೆ ಅಂತ ಹೇಳಿದ ರಾಹುಲ್ ಗಾಂಧಿ, ಅದಕ್ಕಾಗಿಯೇ ಚುನಾವಣಾ ಆಯೋಗವು ಈ ಡೇಟಾವನ್ನು ನಾಶ ಮಾಡುವಲ್ಲಿ ನಿರತವಾಗಿದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ 1 ಕೋಟಿ ಹೊಸ ಮತದಾರರು ತಮ್ಮ ಮತ ಚಲಾಯಿಸಿದ್ದಾರೆ. ಆದರೆ ಈ ಮತದಾರರು ಕೇವಲ 5 ತಿಂಗಳ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಇರಲಿಲ್ಲ. ನಂತರ ನಮಗೆ ಅನುಮಾನ ಬಂದು ಸಾಕ್ಷ್ಯಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದ್ದೆವು. ನಾವು ಸಿಸಿಟಿವಿ ದೃಶ್ಯಗಳನ್ನು ಕೇಳಿದ್ದೆವು, ಆದರೆ ಆಯೋಗವು 45 ದಿನಗಳಲ್ಲಿ ಅದನ್ನು ನಾಶಪಡಿಸಿದೆ ಅಂತ ಹೇಳಿದ್ದೆ ಅಂತ ರಾಗ ಹೇಳಿದರು. ಇದೆಲ್ಲವೂ ರಾಹುಲ್ ಗಾಂಧಿ ಮಾಡಿರುವಂಥ ಆರೋಪ. ಆದರೆ ರಾಹುಲ್ ಗಾಂಧಿಯ ಒಂದು ಹೇಳಿಕೆಯನ್ನ ಈಗ ನಮ್ಮ ಎಡಿಟರ್ಸ್ಗಳು ಪ್ಲೇ ಮಾಡ್ತಾರೆ. ಅದಾದ್ಮೇಲೆ ಈ ಒಂದು ಸುದ್ದಿಯ ಕುರಿತು ಚರ್ಚೆಯನ್ನು ಮಾಡೋಣ. What we did, our internal polling told us that we were expected to win 16 seats in Karnataka and we won 9. So we then focused on the 7 unexpected losses and we chose 1 Lok Sabha, and out of that Lok Sabha our team said we can only do 1 Vidhan Sabha. And so we chose 1 Vidhan Sabha, focused on Mahadevapura. And here's the broad maths. Acha, all the data that we have here
is 2024 data from the Election Commission. Everything that we have here is their data. They have given it to us in this form. 2024, total votes polled, 6.26 lakhs in the Lok Sabha. BJP wins with 658,915 with a margin of 32,707. But then, the interesting thing, we look at Mahadevapura assembly segment. And the Congress polls 1,15,586 and the BJP polls 2,29,632. Congress wins all the Vidhan Sabhas except this one. And in this one, BJP sweeps and gets a margin of 1,14,046. This seat wins them the election and the Lok Sabha goes in their favor. So we started to look at that number. Just give me the last one. We started to look at this number. This number is very interesting to us. Why is it that this comes out of one seat? It's a huge imbalance. So we started looking at Mahadevapura assembly. We started looking at the details. And now I'm going to tell you what we found. We found that 1,250,000 votes were stolen. And we're going to tell you how. What is the total number in the assembly? Total number of votes? So out of 6,50,000 total votes in the assembly of Mahadevapura, 1,250,000 votes were stolen. They were stolen in 5 different ways. The first way, duplicate voters. One voter appearing multiple times on the voter list. Fake and invalid addresses. Voters who didn't have addresses or were just fake addresses. Bulk voters in single address. One building, 50 people, 60 people, 1 bedroom house, but we go there, no 50 people living there, no record of those people ever having living there, one family living in that house. Invalid photos, photos which you simply cannot see or no photos existing of theirs on the polling list. And then the most interesting, misuse of Form 6. Form 6 is the form that allows new voters to become voters. So generally Form 6 is anyone who's 18 and above but hasn't voted in the last election, so they should be between 18 and 22, 23 years old. Here is duplicate voter. There are 11,965 voters of this type. This is a gentleman called Gurkirat Singh Dang. Here he is. Can you zoom in? Gurkirat Singh Dang appears once, twice, 3 times, 4 times. In 4 different polling booths in the constituency. He is the same name, the same address, the same person, 4 different polling booths. And this is not just one person, this is thousands of people in one assembly. Second example, same voter voting in multiple polling booths in Karnataka in the assembly and also voting in Uttar Pradesh, voting in Lucknow, voting in Varanasi. Zoom in, no, show the name. This is the gentleman called Aditya Srivastava. Just zoom out for a second. Yeah, just zoom into the top 2 there. He votes in booth number 458. Same person. He votes again in booth number 459. Same person. Go down. And then this gentleman goes, Karnataka, Uttar Pradesh, Karnataka, and Maharashtra. So he's got his name on 4 lists, different states, different polling booths. And I remind you, this is not an individual. There are thousands and thousands of these people that we found. Duplicate voters was what, 11,000? So there are 11,000 people who are voting 3 times, 4 times, multiple times, right? Let's go to, okay, here is the list of duplicate voters. These are all the people who have voted multiple times in Karnataka. That's the names, that's their addresses, that's the polling booths where they register to vote. ಎಸ್, ಕೇಳಿದ್ರಲ್ಲ, ಇದು ರಾಹುಲ್ ಗಾಂಧಿ ಅವರ ಹೇಳಿಕೆ. ಆದ್ರೆ ಭಾರತೀಯರಾದ ನಾವು ಗಮನಿಸಬೇಕಾದಂತಹ ಒಂದು ಅಂಶವೇನೆಂದ್ರೆ, ಈ ಕೆಲವೊಂದು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಸೋತಾಗ ಮೊದಲು ಇವಿಎಂಗಳ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದಾದ ಮೇಲೆ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಆಗಿ ಇವಿಎಂ ಮತ್ತೆ ಅಲ್ಲಿ ಕನ್ಫರ್ಮೇಶನ್ ಒಂದು ಮಷಿನ್ ಇರುತ್ತಲ್ಲ, ಅವು ಎರಡುಗಳ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಲಿಕ್ಕೆ ಶುರು ಮಾಡಿದ್ರು. ಈಗ ಮತ ಕಳ್ಳತನ, ನಕಲಿ ವೋಟರ್ ಐಡಿಗಳು ಅಂತ ಈಗ ಹೊಸ ವರಸೆಯನ್ನ ಬದಲಾಯಿಸ್ತಾ ಇದ್ದಾರೆ. ಅದು ಸ್ವಾಗತಾರ್ಹ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಮಾಡಬೇಕು, ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು, ಅದು ಸ್ವಾಗತಾರ್ಹ. ಆದ್ರೆ ಹುರುಳಿಲ್ಲದ ಹೇಳಿಕೆಗಳು, ಅದರಲ್ಲಿ ಯಾವುದೇ ರೀತಿಯ ತಪ್ಪು ಕಾಣದ ಹೇಳಿಕೆಗಳು ಸುಮ್ಮನೆ ಹುಟ್ಟಿಸಿ ಜನರನ್ನ ದಾರಿ ತಪ್ಪಿಸುವುದು ಕೂಡ ಎಲ್ಲೋ ಒಂದು ಮಟ್ಟಿಗೆ ತಪ್ಪು ಅನ್ನೋದು ನಮ್ಮ ಅಭಿಪ್ರಾಯ.
ಆದ್ರೆ ರಾಹುಲ್ ಗಾಂಧಿ ಸಾಕ್ಷ್ಯ ಸಮೇತವನ್ನ ಕೊಟ್ಟಿದ್ರೆ, ಚುನಾವಣಾ ಆಯೋಗ ತಪ್ಪು ಮಾಡಿದ್ರೆ ಚುನಾವಣಾ ಆಯೋಗದಲ್ಲಿನ ಅಂದಿನ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಲಿ ಮತ್ತು ಈ ನಕಲಿ ಮತದಾನಕ್ಕೆ ಕಡಿವಾಣ ಬೀಳಲಿ. ಅದು ಕಾಂಗ್ರೆಸ್ನವರು ಮಾಡಬೇಕು, ಬಿಜೆಪಿಯವರು ಮಾಡಬೇಕು, JDSನವರು ಮಾಡಬೇಕು. ನಕಲಿ ಮತದಾನಕ್ಕೆ ಅವಕಾಶವನ್ನ ಕೊಡಬಾರದು. ಯಾಕಂದ್ರೆ ಮತದಾನ ಅನ್ನೋದು ಒಂದು ರೀತಿಯಲ್ಲಿ ಈ ಪ್ರಜಾಪ್ರಭುತ್ವ ಹೇಗೆ ನಡೆಯಬೇಕು ಅಂತ ಆಯ್ಕೆ ಮಾಡಬೇಕಾಗಿರೋದು ಒಂದು ಓಟ್. ಆ ಓಟು ನೈಜವಾಗಿರುವಂತ ಭಾರತೀಯ ಪ್ರಜೆನೇ ಹಾಕಬೇಕು ಮತ್ತು ರಾಜ್ಯಕ್ಕೆ ಸೇರಿದಂತ ವ್ಯಕ್ತಿ ಆದ್ರೆ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಹಾಕಬೇಕು. ಆವಾಗ ಒಬ್ಬ ಒಳ್ಳೆಯ ಶಾಸಕ, ಒಬ್ಬ ಒಳ್ಳೆಯ ಸಚಿವರು ನಮಗೆ ಸಿಗ್ತಾರೆ. ಅದಕ್ಕಾಗಿ ಈ ಮತ ಕಳ್ಳತನದ ಬಗ್ಗೆ ಚರ್ಚೆ ಆಗಬೇಕು. ಸದನದ ಒಳಗೂ ಚರ್ಚೆ ಆಗಬೇಕು, ಸದನದ ಹೊರಗೂ ಚರ್ಚೆ ಆಗಬೇಕು ಮತ್ತು ಯುವಕರಲ್ಲಿ ಕೂಡ ಜಾಗೃತಿ ಮೂಡಬೇಕು. ಯಾರ ಊರಲ್ಲಿ ನಕಲಿ ಮತದಾನಗಳಿದಾವೋ ಮುಂಬರುವಂತ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅವುಗಳನ್ನು ನೋಡಿಕೊಂಡು ತೆಗೆಸುವಂತ ಕಾರ್ಯಗಳು ಕೂಡ ಆಗಬೇಕು. ಇಲ್ದಿದ್ರೆ ಅದೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಕಲಿ ಮತದಾನಗಳು ಒಳ್ಳೆಯ ಬೆಳವಣಿಗೆಗಳಲ್ಲ. ಅದು ರಾಹುಲ್ ಗಾಂಧಿನೂ ವಿರೋಧ ಮಾಡಬೇಕು, ಮೋದಿನೂ ವಿರೋಧ ಮಾಡಬೇಕು, ಅಮಿತ್ ಶಾ ಅವರು ವಿರೋಧ ಮಾಡಬೇಕು. ಯಾಕಂದ್ರೆ ನಾನು ಕೆಲವೊಂದು ರಾಜ್ಯಗಳನ್ನ ಹೇಳ್ತೀನಿ. ಈಗ ಪಶ್ಚಿಮ ಬಂಗಾಳದಲ್ಲಿ ಬಂಗಾಳದಿಂದ ಬಂದಂತವರ ಅತಿ ಹೆಚ್ಚು ನಕಲಿ ಓಟ್ಗಳಿವೆ. ಇಲ್ಲೇ ಹೈದರಾಬಾದ್ನಲ್ಲಿ ಮಾತನಾಡೋಣ. ಹೈದರಾಬಾದ್ನಲ್ಲಿ ಮುಸ್ಲಿಂ ಕಮ್ಯುನಿಟಿಯ ಕೆಲವೊಂದು ಏರಿಯಾಗಳಲ್ಲಿ ನಕಲಿ ಮತದಾನಗಳಿವೆ. ಅದನ್ನು ನಾನು ಹೇಳ್ತೀನಿ. ಬೆಂಗಳೂರಲ್ಲಿ ಕೆಲವೊಂದಿಷ್ಟು ಸ್ಲಮ್ ಏರಿಯಾಗಳಲ್ಲಿ ಕೂಡ ನಕಲಿ ವೋಟಿಂಗ್ ಆಗುತ್ತೆ. ಬೀದರಲ್ಲಿ ಕೂಡ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ನಕಲಿ ವೋಟಿಂಗ್ ಆಗುತ್ತೆ ಅನ್ನೋದು ಆರೋಪ ಪ್ರತ್ಯಾರೋಪ ಕಳೆದ 20 ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿಯ ತನಕ ಒಬ್ರು ಕೂಡ ಚುನಾವಣಾ ಆಯೋಗಕ್ಕಿರ್ಲಿ, ನ್ಯಾಯಾಲಯಕ್ಕಿರ್ಲಿ ಒಳ್ಳೆಯ ಡಾಕ್ಯುಮೆಂಟೇಶನ್ ಅನ್ನ ಮಾಡಿಕೊಂಡು ಒಳ್ಳೆಯ ಪ್ರೂಫ್ಗಳನ್ನ ಇಟ್ಕೊಂಡು ಹೋರಾಟ ಮಾಡಿಲ್ಲ. ಹೋರಾಟ ಮಾಡಿ ಯಾರು ಕೂಡ ಗೆದ್ದಿಲ್ಲ. ನನಗನ್ಸುತ್ತೆ ರಾಹುಲ್ ಗಾಂಧಿ ಬರೀ ಕೂಡ ಆರೋಪಕ್ಕೆ ಸೀಮಿತವಾಗಬಾರದು. ಹೋರಾಟ ಇಳಿದಿದ್ದೀರಾ ಅಂದ್ರೆ ಸತ್ಯತೆ ನಿಮಗೆ ಚುನಾವಣಾ ಆಯೋಗದ ಮುಂದೆ ಸಿಗುತ್ತೆ. ಸಿಗಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗಿ ಕೋರ್ಟ್ ಮುಂದೆ ಎದುರಿಸಿ ನೀವು ನ್ಯಾಯವನ್ನ ಪಡೀರಿ. ದೇಶದ ಜನರು ನಿಮಗೆ ಕೂಡ ಸಾಥ್ ಕೊಡ್ತಾರೆ. ಎಸ್, ಇದಾಗಿತ್ತು ಪ್ರೈಮ್ ಟೈಮ್ನ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ನಲ್ಲಿ.